ಅಮ್ಮ, ಈ ನಿನ್ನ ಮಗನಿಗೋಸ್ಕರ ಎಂತ ತ್ಯಾಗ ಮಾಡಿದ್ಯಾ. ನಿಜವಾಗ್ಲೂ ನಿನ್ ದೇವತೆ. ಬೀದಿಲ್ ಬಿದ್ದು ದೇಶಕ್ಕೆ ವಿಷಜಂತವಾಗಿ ಬೆಳಿಬೇಕಾಗಿದ್ದೆ ನನಗೆ ನಿನ್ ಸರ್ವಸ್ವನೇ ದಾರಿ ಎರೆದು ಬೆಳೆಸಿ ಸಮಾಜದಲ್ಲಿ ಎಂಥ ಒಂದು ಒಳ್ಳೆ ಸ್ಥಾನ ಕಲ್ಪಿಸ್ಕೊಟ್ಟಿದ್ಯಾ. ಈ ನಿನ್ನ ಉಪಕಾರಕ್ಕೆ ಏನೇನು ಕೊಟ್ಟರು ಸಾಲದು. ಅಮ್ಮ ತಗೊಮ್ಮ ನನ್ನ ಪುಟ್ಟ ಕಾಣಿಕೆ. ವಿಜಯ್, ನಿನ್ನನ್ನಿಷ್ಟು ವರ್ಷ ಸಾಕಿ ಬೆಳೆಸಿದ್ದು ಹಣಕ್ಕೋಸ್ಕರ ಅಂತ ತಿಳ್ಕೊಂಡ್ಯಾ? ಹಾಗಲ್ಲಮ್ಮ, ಇಷ್ಟು ವರ್ಷ ಮಗನ ಪ್ರೀತಿಯಿಂದ ವಂಚಿತಳಾದ ನನ್ನ ತಾಯಿಗೆ ಇನ್ನು ಮುಂದಾದ್ರೂ ಆ ಪ್ರೀತಿ ಸಿಕ್ಲಿ ಅಂತ ಅಷ್ಟೇ. ಅಮ್ಮ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಇನ್ನೇನ್ ಸಾಕು ಮಗನ ಬಿಟ್ಕೊಟ್ಬಿಡು. ವಿಜಯ್, ನಿನ್ನೆ ಹೆತ್ತ ತಾಯಿ ಸಿಕ್ಬಿಟ್ಲು ಅಂತ ನಾನು ನಿನಗೆ ಸಾಕ್ ತಾಯಿ ಆಗ್ಬಿಟ್ನ? ಹಾಗಲ್ಲ ವಾಸಂತಿ, ನಾನು ಕೇವಲ ನನ್ನ ಕರಳನ್ನು ಕತ್ತರಿಸ್ಕೊಟ್ಟಿದ್ದೀನಿ ಅಷ್ಟೇ. ಆದ್ರೆ ನೀನು ನಿನ್ನ ರಕ್ತನೇ ಧಾರೆ ಎರೆದು ಬೆಳೆಸಿದ್ದೀಯ. ಇಷ್ಟು ವರ್ಷ ನೀನು ತಾಯಿಯನ್ನು ತೃಪ್ತಿ ಪಡೆದಿದ್ದೀಯ. ಉಳಿದಿರೋ ಸ್ವಲ್ಪ ಕಾಲನಾದ್ರೂ ಆ ತೃಪ್ತಿ ನಾನು ಪಡಿಬೇಕು ಅನ್ನೋ ಸ್ವಾರ್ಥ ಕಣೆ. ನಿನಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ, ನನ್ನ ಮಗನ್ನ ನನಗ್ ಬಿಟ್ಕೊಡು, ನನ್ನ ಮಗನ ನನಗ್ ಬಿಟ್ಕೊಡು ವಾಸಂತಿ. ಇಲ್ಲ, ನನ್ ಮಗನ್ ಬಿಟ್ಕೊಡಲ್ಲ, ನನ್ ಮಗ ವಿಜಯ್ ನಾನು ಬಿಟ್ಕೊಡಲ್ಲ, ಬಿಟ್ಕೊಡಲ್ಲ. ಬಿಟ್ಕೊಡ. ಏನಾಯ್ತಮ್ಮ ನಿನಗೆ? ವಿಜಯ್, ನಿನ್ನ ಹೆತ್ತ ತಾಯಿ ಸಿಗ್ಬಿಟ್ಲು ಅಂತ ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ? ಅಮ್ಮ, ನನಗಿರೋ 2 ಕಣ್ಗಳಲ್ಲಿ ಯಾವ ಕಣ್ಣು ಹೋದ್ರು ಕಷ್ಟ ನನಗೆ. ನೀವಿಬ್ಬರು ನನಗೆ 2 ಕಣ್ಗಳಿದ್ದಾಗೆ. ಇಬ್ಬರು ತಾಯಂದ್ರ ಪ್ರೀತಿ ಪಡೆದ್ರು ನಾನು ತುಂಬಾ ಅದೃಷ್ಟವಂತ ಅಲ್ವೇನಮ್ಮ? ಆ ಶ್ರೀಕೃಷ್ಣನಿಗೆ ಹೆತ್ತ ತಾಯಿ ದೇವಕಿ, ಸಾಕ ತಾಯಿ ಯಶೋದೆ ಅಂತ ಕಥೆ ಕೇಳಿದ್ದೆ. ಆದ್ರೆ ಈ ಕೃಷ್ಣನ್ಗೆ ಹೆತ್ತ ತಾಯಿ ಭಾರತಿ, ಸಾಕ ತಾಯಿ ವಾಸಂತಿ ಅಂತ ಈಗ ಗೊತ್ತಾಯ್ತು. ನಿಮ್ಗೆ ಇಬ್ರು ತಾಯಂದ್ರ ಪ್ರೀತಿ ಒಟ್ಟೊಟ್ಟಿಗೆ ಸಿಕ್ಕಿದೆ ವಿಜಯ್. ರಿಯಲಿ ಯು ಆರ್ ಎ ವೆರಿ ಲಕ್ಕಿ ಮ್ಯಾನ್. ಪ್ರೀತಿ ಸಿಕ್ಕಿದ್ ದೊಡ್ಡದಲ್ಲ ಅನಿತಾ. ನನ್ನ ತಂದೆನ ಕೊಂದು ನನ್ನ ತಾಯಿನ ಇಂಥ ದುರ್ಗತಿಗೆ ತಂದವನ್ನ ಹಿಡಿದು ಶಿಕ್ಷೆ ಕೊಡಿಸೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೂ ಇಲ್ಲ. ವಿಜಯ್, ಅದಕ್ಕಿಂತ ಹೆಚ್ಚಾಗಿ ನಿಮ್ಗೊಂದು ದೊಡ್ಡ ಕರ್ತವ್ಯ ಇದೆ. ನಿಮ್ಮನ್ನೇ ನಂಬ್ಕೊಂಡಿರೋ ನಿಮ್ಮ ಮಮತಾಗೆ ಮೊದಲು ಮದ್ವೆ ಮಾಡಿ. ಸಾಹೇಬ್ರು ಹಂಗೋ ಹಿಂಗೋ ಹೆಂಗೋ ಮಾಡಿ ನನ್ನ ತಂಗಿ ಮದುವೆ ಮಾಡಿ ಗೆದ್ದೇ ಬಿಟ್ರು. ಏನ್ ಮಹಾ ಗೆದ್ದಿರೋದು, ಇನ್ ಮುಂದೆನೆ ಇರೋದು ದೊಡ್ಡ ಖರ್ಚು. ಅದ್ಯಾವ ದೊಡ್ಡ ಖರ್ಚು? ಮೊದಲನೇ ಗಣಪತಿ ಹಬ್ಬಕ್ಕೆ ಉಡುಗೊರೆ ಖರ್ಚು, ಮೊದಲನೇ ದೀಪಾವಳಿ ಹಬ್ಬಕ್ಕೆ ಉಡುಗೊರೆ ಖರ್ಚು. ಆಯ್ತಪ್ಪ ಅನ್ನೋದ್ರೊಳಗೆ 7 ತಿಂಗಳು ತುಂಬಿರುತ್ತೆ. ಗುರು, ಈಗಿನ ಕಾಲದ ಹುಡುಗಿಯರು ತುಂಬಾ ಫಾಸ್ಟ್. ಬರುವಾಗ್ಲೇ ವಂಶೋದ್ಧಾರಕರ ಹೊಟ್ಟೆಯಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಆಯ್ತು, ಆಮೇಲೆ ಬಾಣಂತನದ ಖರ್ಚು, ನಾಮಕರಣದ ಖರ್ಚು, ಅವ್ರ ಅಪ್ಪನ ಮನೆ ಗಂಟಿನ ಖರ್ಚು, ಅವ್ರಿಪ್ಪನ ಮನೆ ಗಂಟಿನ ಖರ್ಚು. ನಿನಗೆ ಮದುವೆನೇ ಆಗಿಲ್ವಲ್ಲ, ಹೇಗ್ ಗೊತ್ತಿವಲ್ಲ? ಇವ್ರಿಗೆಲ್ಲಿ ಸರ್ ಮದುವೆ ಆಗುತ್ತೆ? ಅವ್ರಿಗೆ ಮದುವೆನೇ ಆಗಲ್ಲ. ಉಡಾಪೆ ನನ್ನ ಮಗ ಅಜ್ಜಪ್ಪ ಕೊಚ್ಕೊತಿದ್ದಾನೆ. ನೀನು ಅದಕ್ಕೆ ಸಲ್ವಾ? ಸರಿ, ನಿನ್ಗೆ ಯಾವಾಗ ಮದುವೆ? ಇಲ್ಲ ಸರ್, ನಾನ್ ಮದುವೆ ಆಗ್ತಿರೋದಕ್ಕೆ 2 ಕಾರಣಗಳಿವೆ ಸರ್. ಹೋಗ್ಲಿ, ಅಳಬೇಡ, ಹೇಳು. ಮೊದಲನೇ ಕಾರಣ, ನಾನು ಕಷ್ಟಪಟ್ಟು ಯಾವ್ದಾದ್ರು ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅನ್ನೋಷ್ಟ್ರೊಳಗೆ ನನ್ನ ಮಗ ಎಲ್ಲ ಮುಗಿಸ್ಬಿಟ್ಟಿದ್ದಾನೆ ಸರ್. ಅವನ್ ಮೀಸೆ ಸ್ಪೆಷಾಲಿಟಿ ಇರ್ಬೇಕು. ಇನ್ನೊಂದು ಕಾರಣ ಇದೆ ಸರ್. ಏನು? ಬಲವಾದ ಕಾರಣ ಸಾ. ಅಂದ್ರೆ ಅವ್ನ ಬಲ ಜಾಸ್ತಿ ಇದೆ ಅಂತ ಹೇಳ್ತಿದ್ಯಾ? ಅದಲ್ಲ, ನಂದು. ಆದ್ರೆ ನಿಂಗೆ ಇಲ್ಲ ಅಂತ ಹೇಳ್ದಲ್ಲಯ್ಯ. ಹಂಗನ್ಬೇಡಿ ಸಾರ್, ಅದಲ್ಲ ವಿಚಾರ ಸರ್. ಈ ಊರಿನಲ್ಲಿ ಮದುವೆ ಆದ ರಾತ್ರಿನೇ ಮದುವೆ ಹೆಣ್ಣು ಮಕ್ಕಳೇ ನಾಪತ್ತೆ ಆಗ್ಬಿಡ್ತಾರೆ. ನಮ್ ಸ್ಟೇಷನ್ಗೆ ಈ ತರಹ ಬೇಕಾದಷ್ಟು ಕಂಪ್ಲೇಂಟ್ ಬಂದಿವೆ ಸಾರ್. ಹಲೋ ಅಮ್ಮ, ನಾನು ವಿಜಯ್ ಮಾತಾಡ್ತಿರೋದು. ಮಮತಾ ಇಲ್ಲಿ? ಅವಳನ್ನಾಗ್ಲೇ ರೂಮ್ ಕಳ್ಸಾಯ್ತು. ಹುಚ್ಚಪ್ಪ, ಸ್ಟೇಷನ್ ಅಲ್ಲಿ ಕೂತಿದ್ರು ನಿನ್ಗೆ ಇಲ್ಲಿದೆ ಯೋಚನೆನಾ? ಅಮ್ಮ, ನಾನ್ ಫೋನ್ ಮಾಡಿದ ಉದ್ದೇಶ ಏನು ಅಂದ್ರೆ, ಯಾರೇ ಬಂದ್ರು ಬಾಗಲ್ ತೆಗಿಬೇಡಿ. ಈ ಊರಲ್ಲಿ ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡೋ ಒಂದು ಗ್ಯಾಂಗ್ ಇದೆ ಅಂತೆ. ಜಸ್ಟ್ ಈಗ ತಾನೇ ವಿಷಯ ಗೊತ್ತಾಯ್ತು. ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳನ್ನ ಮೊದಲನೇ ರಾತ್ರಿನೇ ಕಿಡ್ನಾಪ್ ಮಾಡಿರೋ ಕಂಪ್ಲೇಂಟ್ಸ್ ಇದೆ. ಅಮ್ಮ, ಅದಕ್ಕೆ ಹೇಳ್ತಾ ಇರೋದು, ಯಾರೇ ಬಂದ್ರು ಬಾಗಲ್ ತೆಗಿಬೇಡಿ, ಗೊತ್ತಾಯ್ತಾ? ಸರಿಯಪ್ಪ. ನೋಡು, ನನ್ಗೆ ಯಾಕೋ ಹೆದರಿಕೆ ಆಗ್ತಿದೆ. ನೀನ್ ಬೇಗ ಮನೆಗ್ ಬಂದ್ಬಿಡಪ್ಪ. ಬರ್ತೀಯ ತಾನೆ?
ಯಾಕೆ ಭಾರತಿ ಇಷ್ಟೊಂದು ಗಾಬರಿ ಆಗಿದ್ಯಾ? ಆಮೇಲೆ ಹೇಳ್ತೀನಿ. ಅಮ್ಮ ಅಮ್ಮ ಬಾಗಲ್ ತೆಗೀರಿ. ವಿಜಯ್ ಧ್ವನಿ ಇದ್ದಾಗಿದೆ. ಬೇಡ ಭಾರತಿ, ಕಳ್ಳರ ಧ್ವನಿ ಬದಲಾಯಿಸ್ಕೊಂಡು ಮಾತಾಡೋದನ್ನು ಕಲ್ತಿರ್ತಾರಂತೆ. ಇರು, ನೋಡ್ಕೊಂಡು ಬರ್ತೀನಿ. ನಾನು ವಿಜಯ್, ಬಾಗಲ್ ತೆಗೀರಿ. ಬಾ. ಯಾರಾದ್ರೂ ಬಂದಿದ್ರಾ? ಇಲ್ವಲ್ಲಪ್ಪ. ಡೋರ್ ಲಾಕ್ ಮಾಡಿ. ಮಮತಾ, ಬಾ ಹತ್ರ. ಏ, ನಮ್ಮಿಬ್ಬರಿಗೂ ಮದುವೆ ಅಂತ ಮಾಡಿ ಯಾಕೆ ಈ ರೂಮ್ನಲ್ಲಿ ಕೂಡ ಹಾಕಿದ್ದಾರೆ ಗೊತ್ತಾ? ಯಾಕೆ? ಇದಕ್ಕೆ. ಆಗ್ಲಿ. ವಾಸಂತಿ ಅಂತೂ ತುಂಬಾ ಹೆದರ್ಕೊಂಡ್ ಬಿಟ್ಟಿದ್ಲು. ಸದ್ಯ ಹೋದ್ ಜೀವ ಈಗ ಬಂದಾಗಾಯ್ತು. ಅದಿರ್ಲಿ, ಕಿಟಕಿನಲ್ಲಿ ನೆರಳು ಬಂದಾಗ್ಲಂತೂ ಫೋನ್ನಲ್ಲೇ ಹೇಳಿದ ಮಾತು ಎಲ್ಲಿ ನಿಜವಾಗುತ್ತೋ ಅಂತ ಹೆದರಿ ನೀನು ಬಂದಿರೋ ವಿಷಯನೇ ಮರ್ತೋಗ್ಬಿಡ್ತು. ವಿಜಯ್, ಇವತ್ತೊಂದಿನಾದ್ರೂ ನಿನ್ ಮನೇಲಿ ಇರಬಾರ್ದೇನಪ್ಪ? ಅಮ್ಮ, ಇವತ್ತು ನಾಳೆ ಅನ್ನೋದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ನಮ್ ಕೆಲ್ಸನೇ ಅಂತದ್ದು. ನೋಡಿ, ನಾನು ಮತ್ತೆ ಬರೋವರೆಗೂ ಯಾವುದೇ ಕಾರಣಕ್ಕೂ ಯಾರೇ ಬಂದ್ರು ಬಾಗಲ್ ಮಾತ್ರ ತೆಗಿಬೇಡಿ, ಗೊತ್ತಾಯ್ತಾ? ಸರಿ. ವಿಜಯ್, ನೋಡು. ವಿಜಯ್, ಏನ್ ಇಷ್ಟೊತ್ನಲ್ಲಿ? ಯಾಕೋ ವಿಜಯ್, ಏನೋ ಒಂಥರ ಇದೆಯಲ್ಲ? ಅವಿನಾಶ್, ನನ್ನ ತಂಗಿನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಮಮತನ್ನ? ನಮ್ಮ ಮಮತನ್ನ? ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಯಾವ ಚಂಡಾಳ ಈ ಕೆಲಸ ಮಾಡ್ದ? ಯಾಕೆ ಹೀಗೆ ಮಾಡ್ದ? ಅವನಿಗೆ ಇದರಿಂದ ಏನ್ ಲಾಭ? ವಿಜಯ್, ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಡಿ, ಹೋಗಿ ಹುಡ್ಕೋಣ. ನಾನು ನಿನ್ ಜೊತೆ ಬರ್ತೀನಿ. No! No!
ಈ ಮನೆ ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡಿದ ಪ್ರಕಾರ 4-5 ಅಸ್ಥಿಪಂಜರಗಳು, ಹೆಣ್ಮಕ್ಳು ಹಾಕೊಳ್ಳುವಂತ ಸೀರೆಗಳು, ಬ್ರಾಗಳು, ಪೆಟ್ಟಿಕೋಟ್ಗಳು, ಒಡವೆಗಳು, ಇನ್ನೂ ಏನೇನೋ ಪತ್ತೆ ಆಗಿವೆ ಸರ್. ಅಂದ್ರೆ ಈ ಊರಿನಲ್ಲಿ ಮದುವೆಯಾದ ಹೆಣ್ಮಕ್ಳು ಕಣ್ಮರೆ ಆಗೋದಕ್ಕೂ ಅವಿನಾಶ್ ಈ ಕೆಲಸ ಮಾಡಿರೋದಕ್ಕೂ ಏನೋ ಸಂಬಂಧ ಇರಬೇಕು. ನನ್ಗನ್ಸುತ್ತೆ ಇದ್ರ ಹಿಂದೆ ಏನೋ ಇರಲೇಬೇಕು ಅಂತ.